ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಹಾಫ್ ಕೆಜಿ ಚಿಕನ್ ಇದೆ. ಸೊ ರೆಡಿ ಮಾಡಿ ಇಟ್ಕೊಂಡಿದೀನಿ ತೊಳೆದ್ಬಿಟ್ಟು. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಇದ್ರೆಲ್ಲ ಹಾಕಿ ರುಬ್ಬಿ ಇಟ್ಕೊಂಡಿದೀನಿ. ಸೊ ಇವಾಗ ಏನ್ ಪ್ರೋಸೆಸ್ ಅಂದ್ರೆ, ಒಂದು ಇದ್ರಲ್ಲ ಪಾತ್ರೆಯಲ್ಲಿ ಹಾಕೊಂಡು ಇದನ್ನೆಲ್ಲ ಚಿಕನ್ ಎಲ್ಲ ಇದು ಮಿಕ್ಸಿ ಅಂತ ಇದೀನಿ ಗ್ರೈಂಡ್ ಮಾಡ್ಕೊಂಡಿರೋದನ್ನ ನೋಡಿ. ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದೀನಲ್ಲ, ಸೊ ಅದನ್ನ ಇದ್ರಲ್ಲಿ ಇಟ್ಕೊಂಡಿದೀನಿ. ಸೊ ಚಿಕನ್ ನ ಏನ್ ಮಾಡ್ಕೊಳ್ಳೋಣ, ಇದ್ರಲ್ಲಿ ಹಾಕೋಣ. ಫಸ್ಟ್ ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನ ಇದನ್ನೆಲ್ಲಾನು ಹಾಕೋಣ. ಸರಿ, ಹಾಕೋಣ ಬಿಡಿ. ನಮ್ಮ ಮನೇಲಂತೂ ಏನಾದ್ರೂ ಚಿಕನ್ ಅಂತ ಮಾಡಿದ್ರೆ ಫ್ರೆಂಡ್ಸ್, ಒಂದು ಪೀಸ್ ಕೂಡ ಉಳಿಯಲ್ಲ, ಗೊತ್ತಾ. ನೋಡಿ, ಇದನ್ನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ, ಸೊ ಇದನ್ನ ಇದ್ರ ಒಳಗಡೆ ಹಾಕೊಂಡ್ಬಿಡೋಣ. ಸೊ ಯಾರಿಗ ಇಷ್ಟ ಆಗಲ್ಲ ಹೇಳಿ ಫ್ರೆಂಡ್ಸ್, ಅಲ್ವಾ? ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಾನ್ ಮಾಡಿದ್ರೆ ಅಂತೂ ಬಿಡಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕೊಂಡು ಕಾರ್ನ್ಫ್ಲವರ್ 1 ಟೇಬಲ್ ಸ್ಪೂನ್, ಮೈದಾ 2 ಟೇಬಲ್ ಸ್ಪೂನ್ ಹಾಕೊಳ್ಳೋಣ. ಚಿಕನ್ ಕಬಾಬ್ ಮಸಾಲ ಮತ್ತು ಮೊಸರು ಹಾಕೊಳ್ಳೋಣ ಇದ್ರ ಜೊತೆಗೆ. ಇದು ಬಂದ್ಬಿಟ್ಟು ಕರಿಬೇವು. ಇದು ಡೆಕೋರೇಷನ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಇದು ಮುಗಿದ ನಂತರ ನೆಕ್ಸ್ಟ್ ಏನಂದ್ರೆ, ನಿಮ್ಗೆ ಗೊತ್ತುಂಟು, ಸೊ ನಾನು ಲಾಸ್ಟ್ ಅಲ್ಲಿ ಒಂದೇ ಒಂದು ಮರ್ತೋಗ್ಬಿಟ್ಟೆ. ಏನಂದ್ರೆ ಮೊಟ್ಟೆ ಒಂದು ಹಾಕ್ಬಿಟ್ಟು ಕಲಸಿ ಇಟ್ಕೊಂಡಿದೀನಿ. ಸೊ 10 ಮಿನಿಟ್ಸ್ ಮೇಲೇನೆ ಆಗೋಯ್ತು. ಸೊ ಕಲಸಿದ್ದಾಯ್ತು. ಇವಾಗ ಬಂದ್ಬಿಟ್ಟು ಆಯಿಲ್ಗೆ ಹಾಕೋಣ. ಓಕೆನಾ ಫ್ರೆಂಡ್ಸ್? ನೋಡಿ, ತೋರಿಸಿ ಹಂಗೆ ವಿಡಿಯೋದಲ್ಲಿ ನಾನು ಹೇಗೆ ಮಾಡ್ತಾ ಇದ್ದೀನಿ ಕಬಾಬ್ನ ಅಂತ.